ಒಂದು ಜಾತಿ ಗಣತಿ ಟೆಕ್ನಿಕಲಿ ಅದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪ್ರಗತಿಯ ವರದಿ. ಆ ವಿಷಯದಲ್ಲಿ ಏನೇನಾಯಿತು ಅಂತ ನೋಡಿದ್ದೀವಿ. ಅದು ಕ್ಯಾಬಿನೆಟ್ಗೆ ಬಂತು, ಹೈಕಮಾಂಡ್ ಕರೆದು ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ಸಲ ಮಾಡಿಸಿ ಇದು ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಕಳಿಸ್ತು. ಅನೇಕ ಸಮುದಾಯಗಳ ವಿರೋಧ ಇದೆ ಅನ್ನುವ ಕಾರಣಕ್ಕೆ. ಇನ್ನೊಂದು ಕಡೆ ಇನ್ನೊಂದು ಜಾತಿ ಗಣತಿ ನಡೀತಾ ಇದೆ ರಾಜ್ಯದಲ್ಲಿ. SC ಸಮುದಾಯದ ಪೈಕಿ ಎಷ್ಟು ಜನ ಲೆಫ್ಟ್ ಇದ್ದಾರೆ, ಎಷ್ಟು ಜನ ರೈಟ್ ಇದ್ದಾರೆ, ಅಂದರೆ ಪರಿಶಿಷ್ಟ ಜಾತಿಗಳ ಉಪಜಾತಿಗಳನ್ನು ಒಳಪಂಗಡಗಳನ್ನು ಹುಡುಕದಕ್ಕೆ ಸಮೀಕ್ಷೆ ನಡೀತಾ ಇದೆ. ಮನೆ ಮನೆ ಸಮೀಕ್ಷೆ. ಇದು ಕಾಟಾಚಾರಕ್ಕೆ ನಡೀತಾ ಇದೆ ಅನ್ನುವ ಆರೋಪ. ಮೊನ್ನೆ ನೇರ ಪ್ರಸಾರದಲ್ಲಿ ನಾನೇ ಹೇಳಿದೆ, ರಾತ್ರಿ ಮನೆಗೆ ಹೋದಾಗ ಮನೆ ಬಾಗಿಲಿಗೆ ಒಂದು ಸ್ಟಿಕ್ಕರ್ ಇತ್ತು, ಈ ಮನೆಯ ಸಮೀಕ್ಷೆ ಮಾಡಲಾಗಿದೆ ಅಂತ. ಬಾಗಿಲು ತೆಗೆದ ಮೇಲೆ ಮನೆಯವ್ರನ್ನ ಕೇಳಿದೆ, ಏನೇನು ಕೇಳಿದ್ರು ಸಮೀಕ್ಷೆಗೆ ಬಂದವರು? ಅವ್ರು ಹೇಳಿದ್ರು ಯಾರು ಬಂದೇ ಇಲ್ವಲ್ಲ ಅಂತ. ಅವರಿಗೆ ಮನೆ ಮುಂದೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿರೋದೇ ಗೊತ್ತಿರಲಿಲ್ಲ. ನೋಡಿದ್ರೆ ಬಹುತೇಕ ಮನೆಗಳಲ್ಲಿ ಹಿಂಗೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ವಿಶೇಷವಾಗಿ ಕೇಳಿ ಬರ್ತಾ ಇರುವ ಆರೋಪ ಇದು. ಸುಮ್ಮನೆ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ ಅಂತ. ಕಿತ್ತಂತೆ ಒಂದು ಮನೆ ಖಾಲಿ ಇತ್ತಂತೆ, ಆ ಮನೆಗೂ ಸಮೀಕ್ಷೆ ಮಾಡಿದೀವಿ ಅಂತ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಒಳ ಮೀಸಲಾತಿ ಕೊಡುವ ಉದ್ದೇಶಕ್ಕಾಗಿ ದಲಿತ ಸಮುದಾಯದಲ್ಲಿನ ಪಂಗಡಗಳನ್ನ ಕಂಡು ಹಿಡಿಯೋದಕ್ಕೆ ನಡೀತಾ ಇರುವ ಸಮೀಕ್ಷೆ ಇದು. ಕೇಳ್ಬೋದಾ? ಕೇಳ್ದಿರ ಮಾಡ್ತಿದ್ದೀರಾ? ಕೇಳ್ದಿರ ಸುಮ್ನೆ ಹೆಂಗ್ ಅಂಟಿಸ್ತೀರಾ ಮೇಡಮ್? ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂತಾ ಇದ್ದೀರಾ. ಗೌರ್ಮೆಂಟ್ ಎಂಪ್ಲಾಯಿ ಅಂತ ನಮಗೆ ಗೊತ್ತಿಲ್ಲ. ID ಕಾರ್ಡ್ ತೋರಿಸಿ ಮೇಡಮ್. ಹೇಳಿ ಇಲ್ಲಿ ಎಲ್ಲ ಮೇಡಮ್ ಇಲ್ಲಿ ಕೇಳಿಲ್ಲ. ಈಗ ನಮ್ಮ ಬಿಲ್ಡಿಂಗ್ ಮತ್ತೆ ಕೇಳಿಲ್ಲ, ಹೇಗೆ ಅಂಟಿಸ್ತಾ ಇದ್ದೀರಾ? ಹೆಂಗ್ ಅಂಟಿಸಿದ್ರಿ? ಈಗ ಕೋಟಿ ದುಡ್ಡು ಕೊಡ್ತಾ ಇರೋದು ಎಂತಕ್ಕೆ ಸ್ಯಾಂಕ್ಷನ್ ಆಗ್ತಾ ಇರೋದು? ಮಾಡ್ತಿರೋದು ಸಮೀಕ್ಷೆ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮ ಮನೆ ಹತ್ರ ಅಲ್ಲ. ಈಗ ಸೆಕೆಂಡ್ ಟೈಮ್ ನೀವು ಈಗ ನೋಡಿ, ನೀವು ಅಷ್ಟು ಅಂಟಿಸ್ಬಿಟ್ಟು ಹೋಗಿದ್ದೀರಾ, ಒಬ್ರು ಕೇಳಿಲ್ಲ, ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದೀರಾ. ಹೇಗೆ ಕೇಳಿ ನೀವು ಅಂಟಿಸಿ ಕೇಳಿದ್ರಿ ಅಂತ? ಎಲ್ಲ ಮನೆಗಳ ಹತ್ರನೂ ಬಂದು ಪೋಸ್ಟರ್ ಅಂಟಿಸಿ ಹೋಗ್ತಾ ಇದ್ರು. ನಾನು ಹೊರಗಡೆ ಬಂದು ನೋಡ್ಬಿಟ್ಟು ಇದೇನಿದು ಅಂತ ಓದಿದ್ಮೇಲೆ ಜಾತಿ ಗಣತಿ ಅಂತ ಇತ್ತು. ಅದಕ್ಕೆ ಏನು ಮೇಡಮ್ ಇಲ್ಲೆಲ್ಲಿ ನಮ್ಮ ಮನೆ ಹತ್ರ ಏನು ಬಂದೇ ಇಲ್ಲ, ನೀವು ಹೆಂಗೆ ಅಂಟಿಸ್ತಾ ಇದ್ದೀರಾ, ಏನಾದರೂ ಕೇಳಿದರೆ ಅಂಟಿಸ್ಬೋದಿತ್ತಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಗದ್ದುಬಿಟ್ಟು, ಏನಮ್ಮ ನೀನು ಏನು ಮಾತಾಡ್ತಾ ಇದೀಯಾ, ನಾನು ಈ ಏರಿಯಾದ್ದು ಹೆಲ್ತ್ ಇನ್ಸ್ಪೆಕ್ಟ್ರಮ್ಮ ಅಂತ ಅಂದರು. ನಾನು ಹೌದಾ ಮೇಡಮ್, ಸರಿ ಆಯಿತು, ನೀವು ಅಂಟಿಸಿ ಪರವಾಗಿಲ್ಲ, ನಮ್ಮ ಹತ್ರ ಕೇಳಿದರೆ ನಾನು ಒಪ್ಕೊತಾ ಇದ್ದೆ. ನನ್ನ ಮನೇಲಿ ಯಾರೂ ಇರಲ್ಲ, ನಾನು ನನ್ನ ಹಸ್ಬೆಂಡ್ ಅಷ್ಟೇ ಇರೋದು. ನೀವು ಯಾರು, ನಾವು ಇಲ್ಲದೆ ಇದ್ದಾಗ, ನಾವು ಇಬ್ಬರು ಡ್ಯೂಟಿಗೆ ಹೋಗೋರು, ಇಲ್ಲದೆ ಇದ್ದಾಗ ಬಂದು ಕೇಳ್ಕೊಂಡು ಹೋಗಿದ್ದೀನಿ 2 months ಬ್ಯಾಕು ಅಂತ ಅಂದರು. ಅದಕ್ಕೆ ನೀವು ಹಿಂಗೆ ಹೇಳಿದ್ರೆ ನಾವು ಹೆಂಗೆ ಒಪ್ಕೊಳ್ಳೋದು? ಆಗಲ್ಲ. ಇವಾಗ ಅಟ್ಲೀಸ್ಟ್ ಏನೋ ಒಂದು ತಂದು ಮ್ಯಾನ್ಯಲ್ ಆಗಿ ಬರ್ದೋ ಏನೋ ಮಾಡಿದ್ರೆ. ಇಲ್ರಿ ಸರ್, ಯಾವುದೂ ಒಂದು ಸವಲತ್ತಿಲ್ಲ. ಯಾರು ಗಣತಿ ಮಾಡಕ್ಕಂತೂ ಬಂದೇ ಇಲ್ರಿ ಸರ್. ನಮ್ಮ ಮನೆ ಒಳಗೆ ಯಾರು ಬಂದೇ ಇಲ್ರಿ. ನಮ್ಗೆ ಯಾವುದು ಸವಲತ್ತು ಅನ್ನೋದಿಲ್ಲ ರೀ. ನಮ್ಗೆ ಏನು ಇಲ್ರಿ ಸರ್, ಏನು ಮಾಡಿಲ್ಲ ಸರ್, ಯಾರು ಬಂದಿಲ್ಲ ಇಲ್ಲಿ. ಯಾರು ಬರೋದೇ ಇಲ್ಲ ರೀ ಅವನಿಗೆ. ಇಲ್ರಿ ಬಂದಿಲ್ರಿ ಸರ್. ನಾವು ಮನೆಯಾಗಲ್ಲಿ ಇರ್ತೇವ್ರಿ, ಖರೆ ಯಾರು ಬಂದೇ ಇಲ್ರಿ. ಯಾರ ಮನೆಗೆ ಇಲ್ರಿ ಸರ್, ಯಾರ ಮನೆಗೆ ಬಂದಿಲ್ರಿ. ಯಾಕೆ ನೋಡ್ರಿ, ಅವ್ರು ನಮ್ಗೆ ಒಟ್ಟ ಬರೋದಿಲ್ಲ ರೀ. ಬಡವ್ರ ಮಂದಿ ಒಟ್ಟ ಬರೋದಿಲ್ರಿ ಅವ್ರು. ನಮ್ಮ ಏರಿಯಾದಾಗ ಯಾರೂ ಬರೋದಿಲ್ರಿ ಇಲ್ಲಿ. ಇಲ್ರಿ ಸರ್, ಯಾವುದೂ ಒಂದು ಸವಲತ್ತಿಲ್ಲ. ಯಾರು ಗಣತಿ ಮಾಡಕ್ಕಂತೂ ಬಂದೇ ಇಲ್ರಿ ಸರ್. ನಮ್ಮ ಮನೆ ಒಳಗೆ ಯಾರು ಬಂದೇ ಇಲ್ರಿ. ನಮ್ಗೆ ಯಾವುದು ಸವಲತ್ತು ಅನ್ನೋದಿಲ್ಲ ರೀ. ನಮ್ಗೆ ಏನು ಇಲ್ರಿ ಸರ್, ಏನು ಮಾಡಿಲ್ಲ ಸರ್, ಯಾರು ಬಂದಿಲ್ಲ ಇಲ್ಲಿ. ಯಾರು ಬರೋದೇ ಇಲ್ಲ ರೀ ಅವನಿಗೆ. ಇಲ್ರಿ ಬಂದಿಲ್ರಿ ಸರ್. ನಾವು ಮನೆಯಾಗಲ್ಲಿ ಇರ್ತೇವ್ರಿ, ಖರೆ ಯಾರು ಬಂದೇ ಇಲ್ರಿ. ಯಾರ ಮನೆಗೆ ಇಲ್ರಿ ಸರ್, ಯಾರ ಮನೆಗೆ ಬಂದಿಲ್ರಿ. ಯಾಕೆ ನೋಡ್ರಿ, ಅವ್ರು ನಮ್ಗೆ ಒಟ್ಟ ಬರೋದಿಲ್ಲ ರೀ. ಬಡವ್ರ ಮಂದಿ ಒಟ್ಟ ಬರೋದಿಲ್ರಿ ಅವ್ರು. ನಮ್ಮ ಏರಿಯಾದಾಗ ಯಾರು. ದಲಿತ ಒಳ ಮೀಸಲಾತಿಗಾಗಿ ನಡೀತಾ ಇರುವ ಸಮೀಕ್ಷೆ.
SCಗಳಲ್ಲಿ, ಪರಿಶಿಷ್ಟ ಜಾತಿಯಲ್ಲಿ ರೈಟ್ ಎಷ್ಟು ಲೆಫ್ಟ್ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ. ಈ ಚಂದಕ್ಕೆ ಸಮೀಕ್ಷೆ ಯಾಕೆ ಮಾಡಬೇಕು? ಜನರ ಪ್ರಶ್ನೆ ಅದು. ಹಿಂಗಾಗ್ತಿದೆ ಅಂದ್ರೆ ಇಲ್ಲ ಅಂತ ನಿರಾಕರಿಸ್ತಾ ಇದೆ ಸರ್ಕಾರ. ಮುಖ್ಯಮಂತ್ರಿಗಳು ನಿರಾಕರಿಸಿದ್ರು, ಸಮಾಜ ಕಲ್ಯಾಣ ಸಚಿವರು ನಿರಾಕರಿಸಿದ್ರು. ಐದು ದಿನ ಕಾಲಾವಕಾಶ ಇದೆ, ಆನ್ಲೈನ್ ನಲ್ಲಿ ಮಾಡ್ಕೊಳ್ಳಿ ಅಂತಾರೆ. ಎರಡು ಮೂರು ತರ ಇದೆ ಜಾತಿಗಳು. ನೀನು ಆನ್ಲೈನ್ ಮೇಲೂ ಕಳಿಸ್ಬೋದು ನಿನ್ನ ಜಾತಿ ಯಾವುದು ಗೊತ್ತಾಯ್ತಾ. ನೇರವಾಗಿ ಮನೆಗೆ ಬಂದಾಗಲೂ ಕೂಡ ಹೇಳ್ಬೋದು. ಮೀಟಿಂಗ್ ಬೇರೆ ಇದರಲ್ಲಿ ಇದ್ದಲ್ಲೂ ಕೂಡ ಹೇಳಲಿಕ್ಕೆ ಅವಕಾಶ ಇದೆ. ನೀನು ಆನ್ಲೈನ್ ಮೂಲಕ ಕಳಿಸ್ಕೊಡು. ನೀನು ಆನ್ಲೈನ್ ಮೂಲಕ ಕಳಿಸ ನೀನ್ ಜಾತಿ ಯಾವುದು ಅಂತ. ಯಾವ ಮನೆಗೂ ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಯಾವುದೂ ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದ್ಯಾನ್ 90% ಸರ್ವೆ ಆಗಿದೆ ಅಂದಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಯಾರ್ಯಾರಾಗಿಲ್ಲ ಆನ್ಲೈನ್ ಮಾಡಕ್ಕೆ ಹೇಳಿ. ಇನ್ನು ಇದ್ರೊಳಗೆ 10 ಲಕ್ಷ ಜನರ ಇದು ಆಗಿಲ್ಲ ಅಂಥೇಳಿ, 10 ಲಕ್ಷ ಜನರದು ಇನ್ನು ಬಂದಿಲ್ಲ ಅಂಥೇಳಿ. ಬಹುಶಃ ಬಹಳ ವೈಜ್ಞಾನಿಕವಾಗಿ ಶಿಸ್ತುಬದ್ಧವಾಗಿ ಆ ಸಮೀಕ್ಷೆ ನಡೆದಿದೆ. ಯಾರು ಅದರಲ್ಲಿ ತಪ್ಪು ಹುಡುಕೋದಕ್ಕೆ ಅವಕಾಶ ಇಲ್ಲ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂಥ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ ಅಂದರೆ ಒಬ್ಬರೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರ್ತದೆ, ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದರೆ SC ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನು ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ದರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.